ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಎಲ್ಲ ಇನ್ಫಾರ್ಮೇಷನ್ ಸರಿ ಇದೆ ತಾನೆ? ಒಂದು ಸರಿ ಬಿಟ್ಟು ಮತ್ತೊಮ್ಮೆ ಚೆಕ್ ಮಾಡಿದಿರ ಅಲ್ವಾ? ಫೋನಿನಲ್ಲಿ ತಮಗಾಗಿ ಕೆಲಸ ಮಾಡುವ ವ್ಯಕ್ತಿಗೆ ಕೇಳುತ್ತಿದ್ದರು ಭಾರ್ಗವ್. ಆಗ ತಾನೇ ಎದ್ದು ಬಂದವರು ತಮಗೆ ಬಂದ ಕರೆಗೆ ಉತ್ತರಿಸುತ್ತಾ ಕುಳಿತಿದ್ದರು. ಹಾಂ ಸರ್, ಸರಿಯಾಗಿದೆ ಎಂದ ಆ ಕಡೆಯಿಂದ ಒಬ್ಬ. ಓಕೆ ಎಂದ ಭಾರ್ಗವರವರು ಯೋಚಿಸುತ್ತಾ ಉಳಿದರು. ರೀ, ಯಾರದು? ಏನಾಯಿತು ಕೇಳಿದರು ಪೂರ್ಣ ಅವರಿದ್ದಲ್ಲಿ ಟೀ ಹಿಡಿದು ಬಂದು. ನಿನ್ನೆ ಆಗಿದ್ದನ್ನೆಲ್ಲ ಯಾರು ಮಾಡಿಸಿದ್ದು ಅಂತಾನೆ ಗೊತ್ತಾಗ್ತಿಲ್ಲ ಪೂರ್ಣ. ಆ ದಳಪತಿ ಮತ್ತು ವರ್ಧನ್ ಬಗ್ಗೆ ವಿಚಾರಿಸೋದಕ್ಕೆ ಹೇಳಿದ್ದೆ. ವರ್ಧನ್ ಮೇಲೆ ಅನುಮಾನ ಇಲ್ಲ, ಆದರೂ ಒಂದು ಸರಿ ಚೆಕ್ ಮಾಡೋದಕ್ಕೆ ಹೇಳಿದ್ದೆ. ಅವರಿಬ್ಬರು ಫೋನ್ ಲೊಕೇಶನ್, ನಿನ್ನೆ ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ ಅನ್ನೋದನ್ನು ನೋಡಿದಾಗ ಅವರಿಬ್ಬರು ಈ ಕೆಲಸ ಮಾಡಿಲ್ಲ ಅನ್ನೋದು ಸ್ಪಷ್ಟ ಎಂದರು ಟೀ ಹೀರುತ್ತಾ. ಅದೇ ಸಮಯಕ್ಕೆ ಶರಾವತಿ ಅಜ್ಜಿಯೂ ಬಂದು ಕುಳಿತರು ಎದುರಿಗೆ. ಮತ್ತೆ ಯಶಸ್ವಿನಿ ಕೇಳಲೋ ಬೇಡವೋ ಎಂಬಂತೆ ಕೇಳಿದರು ಪೂರ್ಣ ಮೆಲುಧ್ವನಿಯಲ್ಲಿ. ಅವಳ ಮೇಲೆ ಇನ್ನೂ ಅನುಮಾನನಾ ನಿನಗೆ? ಎಷ್ಟೇ ಆದರೂ ನೀನು ನಿನ್ನ ಮಗ ಒಂದೇ ಅಲ್ವಾ? ಮಾತಿಗೆಂದರು. ಹಾಗಲ್ಲ ರೀ, ಒಂದು ಸರಿ ವಿಚಾರಿಸೋದ್ರಲ್ಲಿ ಏನಿದೆ ಅಂತ ಎಂದರು. ಓಕೆ, ಅವಳ ಬಗ್ಗೆನೂ ವಿಚಾರಿಸೋದಕ್ಕೆ ಹೇಳ್ತೀನಿ. ನಿನ್ನ ಮಗನಿಗೂ ಅದೇ ಅನುಮಾನ ಅಲ್ವಾ ಇರೋದು ಎಂದರು. ತುಂಬ ಡಿಸ್ಟರ್ಬ್ ಆಗಿದ್ದಾನೆ ರೀ ಅವನು. ಅದರ ಜೊತೆ ಮಾತಾಡಿದೆ ನಾನು. ನಿನ್ನೆ ಹೋದಾಗ ಅವನು ತುಂಬ ಸೈಲೆಂಟ್ ಇದ್ದ, ಹೆಚ್ಚಾಗಿ ಮಾತಾಡಿಲ್ಲ ಅಂತ ಹೇಳ್ದ. ರಾತ್ರಿ ಎಷ್ಟೊತ್ತಿಗೆ ಮಲಗಿದಾನೋ ಗೊತ್ತಿಲ್ಲ ಎಂದರು ಪೂರ್ಣ ಚಿಂತಿಸುತ್ತಾ. ಯೋಚನೆ ಮಾಡಬೇಡ ಪೂರ್ಣ, ಎಲ್ಲ ಸರಿ ಆಗುತ್ತೆ ಎಂದರು ಶರಾವತಿ. ನಿನ್ನ ಸೊಸೆಗೆ ಮಗನದ್ದೇ ಚಿಂತೆ ಅಮ್ಮ ಎಂದರು ಭಾರ್ಗವ್. ರೀ, ಈ ಮದುವೆ ಬಿಟ್ಟು ಬೇರೆ ದಾರಿ ಇಲ್ವಾ? ಅಭಿಯ ವಿರುದ್ಧ ಹೋಗದೆ ಕೇಳಿದರು ಪೂರ್ಣ. ಅವರಿಬ್ಬರು ಮದುವೆ ಆಲ್ರೆಡಿ ಆಗಿದೆ, ಅದನ್ನ ಒಪ್ಕೋ ನೀನು ಎಂದವರು ಶರಾವತಿಯವರನ್ನು ನೋಡುತ್ತಾ. ಅಮ್ಮ, ನನ್ನ ನಿರ್ಧಾರ ಸರಿಯಾಗಿದೆ ಅಲ್ವಾ ಎಂದು ಕೇಳಿದರು ಪೂರ್ಣರಿಗೆ ಅರ್ಥ ಮಾಡಿಸಲು. ಹಾಂ ಭಾರ್ಗವ್, ನಮ್ಮನೆ ಮಗನಿಂದ ಒಂದು ಹುಡುಗಿ ಜೀವನ ಹಾಳಾಗಬಾರ್ದು. ಯಾವುದಕ್ಕೂ ನೀನು ಒಂದು ಸರಿ ಆ ವರ್ಧನ್ ಜೊತೆ ಮಾತಾಡು ಎಂದರು. ಹಾಂ ಅಮ್ಮ, ಅವನಿಗೆ ಕಾಲ್ ಮಾಡಿ ಮಾತಾಡ್ತೀನಿ, ಮನೆಗೆ ಬರ್ತೀನಿ ಅಂತಾನೆ ಹೇಳ್ತೀನಿ ಎಂದರು. ಇಷ್ಟೊಂದು ಅವಸರ ಯಾಕೆ ಕೇಳಿದರು ಪೂರ್ಣ. ಯಾಕಂದರೆ ಆ ವಿಡಿಯೋ ಮೀಡಿಯಾಗೆ ಹೋಗೋದಕ್ಕೂ ಮೊದಲೇ ಇವರಿಬ್ಬರು ಮದುವೆ ಅನೌನ್ಸ್ ಆಗಬೇಕು, ಅದಕ್ಕೆ ಕಣ್ಣೆತ್ತಿ ಮಡದಿಯನ್ನು ನೋಡುತ್ತಾ ಎಂದರು ಭಾರ್ಗವ್. ಮತ್ತೆ ಎದುರಾಡುವ ಧೈರ್ಯ ಮಾಡಲಿಲ್ಲ ಪೂರ್ಣ. ಅವರ ಚಿಂತೆಯ ಗೆರೆ ಗಮನಿಸಿದ ಭಾರ್ಗವರವರು, ಅವತ್ತು ದೇವಸ್ಥಾನದಲ್ಲಿ ಅಭಿ ಕೈಯಿಂದ ಯಶಸ್ವಿನಿ ಹಣೆಗೆ ಆ ದೇವರೇ ಕುಂಕುಮ ಇಡೋ ಹಾಗೆ ಮಾಡಿದ್ದಾನೆ ಪೂರ್ಣ. ಅಂದಮೇಲೆ ಎಲ್ಲ ಆ ದೇವರು ನಿರ್ಧರಿಸಿದ್ದು ಇದು. ನೀನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ ಎನ್ನುತ್ತಾ ಮೇಲೆದ್ದವರು ಕಪ್ ಅವರ ಕೈಗಿಟ್ಟು ಅಲ್ಲಿಂದ ಕೋಣೆಗೆ ನಡೆದರು. ಮತ್ತೆ ಅದೇ ವ್ಯಕ್ತಿಗೆ ಕರೆ ಮಾಡಿ ಯಶಸ್ವಿನಿಯ ಬಗ್ಗೆ ತಿಳಿಯಲು ಹೇಳಿದರು. 8:40 ರಾತ್ರಿ ತಡವಾಗಿಯೇ ಮಲಗಿದ್ದವ ಗಾಢ ನಿದ್ರೆಯಲ್ಲಿದ್ದ ಅಭಿರಾಮ್. ನಿದ್ದೆಯ ಮಂಪರಲ್ಲಿ ಯಶಸ್ವಿನಿಗೆ ತಾಳಿ ಕಟ್ಟಿದ್ದು ಕಣ್ಮುಂದೆ ಬಂದಂತಾಗಿ ತಟ್ಟನೆ ಎದ್ದು ಕುಳಿತು ಬಿಟ್ಟ. ಅವನ ಹಣೆ ಸಣ್ಣದಾಗಿ ಬೆವರಿತ್ತು. ರಾತ್ರಿ ಅದೇ ಯೋಚನೆಗಳಲ್ಲಿ ಮಲಗಿದ್ದರಿಂದಲೋ ಏನೋ ಆ ದಿನ ನಡೆದದ್ದೇ ಕಣ್ಮುಂದೆ ಬಂದು ಎಲ್ಲವನ್ನೂ ಜ್ಞಾಪಿಸಿತ್ತು. ಸೊಂಪಾದ ನಿದ್ದೆ ಕ್ಷಣದಲ್ಲಿ ಹಾರಿ ಹೋಗಿತ್ತು. ನೋ, ಅವಳು ನನ್ನ ಹೆಂಡತಿ ಅಲ್ಲ ಎಂದುಕೊಂಡ. ತನಗೆ ತಾನೇ ಹೇಳಿಕೊಳ್ಳಬೇಕವ ಈ ಮಾತನ್ನು. ಗೋಡೆಯ ಮೇಲಿನ ಗಡಿಯಾರ ನೋಡಿ ಇವತ್ತು ಆ ಯಶಸ್ವಿನಿ ಬಗ್ಗೆ ಎಲ್ಲನೂ ಕಂಡುಹಿಡಿತೀನಿ, ಅವಳ ಇದನ್ನೆಲ್ಲ ಮಾಡಿದ್ದು ಅಂತ ಪ್ರೂವ್ ಮಾಡ್ತೀನಿ ಎಂದುಕೊಂಡವನೇ ಫೋನ್ ಹಿಡಿದು ತನ್ನ ಗೆಳೆಯ ಕಿಶೋರ್ಗೆ ಕರೆ ಮಾಡಿದ. ತನಗೆ ಮೆಸೇಜ್ ಬಂದಿದ್ದ ನಂಬರ್ ಜೊತೆಗೆ ಯಶಸ್ವಿನಿಯ ನಂಬರ್ ಕೂಡ ಕೊಟ್ಟು ಯಾರು ಯಾರಿಗೆ ಕರೆ ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗಿರುವರೆಂದು ಎಂಬುದನ್ನು ಕಂಡುಹಿಡಿಯಲು ಹೇಳಿದ. ಅವ ಒಪ್ಪಿ ಕಾಲ್ ಕಟ್ ಮಾಡಿದ. ಅದ್ಯಾಕೆ ನನ್ನ ಜೀವನಕ್ಕೆ ಬಂದಿದ್ದಾಳೋ ಇವಳು? ಇವಳು ಬಂದಾಗಿನಿಂದ ನನಗೆ ನೆಮ್ಮದಿನೇ ಇಲ್ಲ, ಶನಿ ಥರ ಕಾಡ್ತಿದ್ದಾಳೆ ಎಂದವ ತನ್ನ ಕೈಗಳಲ್ಲಿ ಮುಖವಿಟ್ಟು ಕಣ್ಮುಚ್ಚಿ ಕುಳಿತ ಹಾಗೆ. ಅವಳು ನಿನ್ನ ಹೆಂಡತಿ ಅಭಿ ಎಂದಿತು ಮನ. ನೋ, ಶಿ ಈಸ್ ನಥಿಂಗ್ ಟು ಮೀ ಎಂದು ತಲೆ ಕೊಡವಿದವ ಮೇಲೆದ್ದು ಬಾತ್ರೂಮಿಗೆ ನಡೆದ.
ಎಲ್ಲರೂ ಹೆಚ್ಚು ಮಾತನಾಡದೆ ತಿಂಡಿ ತಿಂದು ಮುಗಿಸಿದರು. ಅಶ್ವಿತಾ ಕೂಡ ಆಫೀಸ್ಗೆ ಬೇಗ ಹೋಗದೆ ಉಳಿದಿದ್ದಳು. ಅಂದು ಭಾರ್ಗವರವರ ನಿರ್ಧಾರಕ್ಕೆ ಯಾರೊಬ್ಬರೂ ಎದುರಾಡುವಂತಿರಲಿಲ್ಲ. ಹಾಗೆಂದು ಒಪ್ಪಿಕೊಳ್ಳುವ ಮನ ಅಭಿರಾಮನಿಗಿರಲಿಲ್ಲ. ಅಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನಾನು ಆಫೀಸಿಗೆ ಬರ್ತೀನಿ ಎಂದ ಅಭಿ ಹೊರಟು ನಿಂತಾಗ, ನಿನ್ನ ಕೆಲಸ ಏನೇ ಇದ್ರೂ ಆಮೇಲೆ ಮಾಡ್ಕೋ ಅಭಿ, ನಾವೀಗ ವರ್ಧನ್ ಮನೆಗೆ ಹೋಗ್ತಿದ್ದೀವಿ ಎಂದರು ಭಾರ್ಗವ್. ಎಲ್ಲರ ಕಿವಿ ಚುರುಕಾದವು ಅವರ ಮಾತಿಗೆ. ಯಾಕೆ? ತಕ್ಷಣ ಕೇಳಿದವನ ಮನ ಈಗಲೂ ಸಹಜವಾಗಿಲ್ಲ. ಮದುವೆ ಬಗ್ಗೆ ಮಾತಾಡೋದಕ್ಕೆ ಎಂದರು ಹಿಂದೆ ಕೈಕಟ್ಟಿ ನಿಂತು. ಆ ಅನಾಮಿಕ ವ್ಯಕ್ತಿ ಹೆಜ್ಜೆ ಮುಂದಿಡುವುದಕ್ಕೂ ಮೊದಲೇ 4 ಹೆಜ್ಜೆ ಮುಂದೆ ಹೋಗಲೇಬೇಕೆಂಬ ಅವಸರ ಇವರಿಗೆ. ಅವನ ಬಗ್ಗೆ ಮಾಹಿತಿ ಕಲೆ ಹಾಕಲು ಕೆಲಸವೂ ಶುರುವಿತ್ತು, ಯಾರಿಗೂ ಗೊತ್ತಾಗದಂತೆ. ಅಪ್ಪ, ನಾನು ಅವಳನ್ನು ಮದುವೆ ಆಗೋದಿಲ್ಲ, ತನ್ನ ತಾಳ್ಮೆ ಕಳೆದುಕೊಂಡು ನಿಂತ ಅಭಿರಾಮ್. ಆಗದೆ ಬೇರೆ ದಾರಿ ಇಲ್ಲ ಅಭಿ. ಯಾಕಿಲ್ಲ? ಬೇರೆ ದಾರಿ ಇದೆ ಅಪ್ಪ. ಇದನ್ನೆಲ್ಲ ಅವಳೇ ಮಾಡಿದ್ದು ಅಂತ ಪ್ರೂವ್ ಮಾಡಿ ಅವಳನ್ನು ಜೈಲಿಗೆ ಕಳಿಸೋದು ಎಂದವನ ರೋಷ ಕಡಿಮೆಯಾಗದು. ಯಶಸ್ವಿನಿ ಇದನ್ನೆಲ್ಲ ಮಾಡಿಲ್ಲ ಅಭಿ ಎಂದ ಭಾರ್ಗವರವರು ಆಗಲೇ ಅವಳ ಬಗ್ಗೆಯೂ ತಿಳಿದುಕೊಂಡಿದ್ದರು. ಹೇಗೆ ಹೇಳ್ತೀರಾ ನೀವು ಎಂದಾಗ ಅವನನ್ನೇ ದಿಟ್ಟಿಸಿದರು ಭಾರ್ಗವ್. ಮಗ ತಮ್ಮನ್ನೇ ಪ್ರಶ್ನೆ ಮಾಡುತ್ತಿರುವನಲ್ಲ ಎಂದು. ತನಗಿದ್ದ ಅಸಮಾಧಾನ, ಕೋಪಕ್ಕೆ ಅವರ ವಿರುದ್ಧ ಮಾತನಾಡುವ ಧೈರ್ಯ ಬಂದಿತ್ತವನಿಗೆ. ಅವಳೇ ಇದನ್ನೆಲ್ಲ ಮಾಡಿದಾಳೆ ಅಂತ ನೀನು ಹೇಗೆ ಹೇಳ್ತೀಯಾ? ತೀಕ್ಷ್ಣ ನೋಟವಿಟ್ಟು ಕೇಳಿದರು. ಇವರ ಮಾತನ್ನೇ ಕೇಳುತ್ತಾ ನಿಂತವರಿಗೆಲ್ಲ ಏನಾಗುವುದೋ ಎಂಬ ಸಣ್ಣ ಭಯ. ಅದನ್ನೆಲ್ಲ ನಿಮಗೆ ನಿನ್ನೆ ಹೇಳಿದ್ದೀನಿ ಎಂದವನ ಹಠವೂ ಕಡಿಮೆ ಏನಿಲ್ಲ. ಸರಿ, ಹಾಗಾದರೆ ಯಶಸ್ವಿನಿ ಇದನ್ನೆಲ್ಲ ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀನು ಅವಳೇ ಇದನ್ನೆಲ್ಲ ಮಾಡಿದಾಳೆ ಅಂತ ಪ್ರೂವ್ ಮಾಡ್ತೀಯಾ ಕೇಳಿದರು ಈ ಬಾರಿ ಹಠಕ್ಕೆ ಬಿದ್ದು. ಇಬ್ಬರೂ ಹಠಮಾರಿಗಳೇ. ಹಾಂ, ಪ್ರೂವ್ ಮಾಡ್ತೀನಿ ಎಂದವನಿಗೆ ಭಾರ್ಗವರವರ ಬಗ್ಗೆ ಚೆನ್ನಾಗಿ ಗೊತ್ತು. ಆದರೂ ವಾದಕ್ಕೆ ಇಳಿದಿರುವನಲ್ಲ, ಅದು ಯಶಸ್ವಿನಿಯ ಮೇಲಿನ ಕೋಪಕ್ಕೆ. ಇದೇನು ಮಾಡ್ತಿದ್ದೀರಾ ನೀವಿಬ್ಬರು ಕೇಳಿದರು ಪೂರ್ಣ ಅವರ ವಾದ ನೋಡಿ. ತಂದೆ ಮಗನ ಈ ಕೋಪವೇ ಭಯ ತರಿಸುವುದು ಅವರಿಗೆ. ಅವರ ಮಾತಿಗೆ ಕಿವಿ ಕೊಡದೆ, ಸರಿ, ಇವತ್ತು ಸಂಜೆಯೊಳಗೆ ನಿನ್ನ ಮಾತನ್ನು ಪ್ರೂವ್ ಮಾಡು ಎಂದ ಭಾರ್ಗವರವರು ಸವಾಲಿಟ್ಟರು ಮಗನ ಮುಂದೆ. ಜೇಬಿನಲ್ಲಿ ಕೈ ಇಟ್ಟು ಅವರೆದುರಿಗೆ ನಿಂತವ ಓಕೆ ಎಂದ ಒಂದೇ ಮಾತಿಗೆ. ಮಾಡದಿದ್ದರೆ ಜಿದ್ದಿಗೆ ನಿಂತಿರುವರಲ್ಲ ತಂದೆ ಮಗ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಮೇಲೆ ಎಂದ ಅಭಿರಾಮನ ಹಠ ಮಾತ್ರ ತಗ್ಗದು. ಸರಿ, ನಾನು ವೇಟ್ ಮಾಡ್ತೀನಿ, ಸಂಜೆಯೊಳಗೆ ಪ್ರೂವ್ ಮಾಡು. ಒಂದು ವೇಳೆ ಆಗದಿದ್ದರೆ ನನ್ನ ಮಾತೇ ನಡೆಯೋದು, ನೆನ್ಪಿಟ್ಕೋ. ಕೊನೆಯ ಪದವನ್ನು ಎಚ್ಚರಿಕೆ ಎಂಬಂತೆ ಹೇಳಿದರು. ಕೋಪ ಬಂದಿತ್ತವರಿಗೂ ಮಗ ತಮ್ಮೆದುರೇ ನಿಂತು ತಮ್ಮ ಜೊತೆ ವಾದಕ್ಕಿಳಿದಿದ್ದನ್ನು ಕಂಡು. ಓಕೆ ಎಂದ ಅಭಿ ನಿಲ್ಲದೆ ಹೊರನಡೆದು ಬಿಟ್ಟ. ರೀ, ಅವನ ಹಠ ಗೊತ್ತಿದ್ದು ನೀವು ಅವನ ಜೊತೆ ಹೀಗೆಲ್ಲ ನಡ್ಕೋತಿದ್ದೀರಲ್ಲ ಕೇಳಿದರು ಪೂರ್ಣ ಇನ್ನೂ ಗಂಭೀರವಾಗಿಯೇ ನಿಂತಿದ್ದ ಭಾರ್ಗವರವರಿಗೆ. ನನ್ನ ಹಠ ಏನು ಅಂತ ಗೊತ್ತಿಲ್ಲ ನಿನಗೆ. ಅವನ ಅಪ್ಪ ನಾನು. ನನ್ನ ಮುಂದೆನೇ ಇಷ್ಟು ಧೈರ್ಯವಾಗಿ ಹಠದಿಂದ ಚಾಲೆಂಜ್ ಮಾಡೋನಿಗೆ ನಾನು ಏನಂತ ತೋರಿಸೋದು ಬೇಡವಾ ಎಂದರು ಗತ್ತಿನಿಂದ. ಎಲ್ಲ ನಿನ್ನ ಹಾಗೇನೆ ಅವನು. ನೀನೇ ಹೇಳ್ಕೊಟ್ಟಿದ್ಯಲ್ಲ, ತಪ್ಪಿಲ್ಲ ಅಂದರೆ ಯಾರ ಮುಂದೆನೋ ತಲೆ ಬಾಗಬೇಡ ಅಂತ. ನೀನು ನನ್ನ ಮುಂದೆ ಹೀಗೆ ಎದುರು ನಿಂತ್ಕೋತಿದ್ದೆ ಅಲ್ವಾ? ನಿನಗಿರೋ ಹಠನೇ ಅವನಿಗೂ ಇರೋದು. ಇಬ್ಬರೂ ಒಂದೇ ಅನ್ನೋದನ್ನು ಮರಿಬೇಡ ಭಾರ್ಗವ್ ಎಂದರು ಶರಾವತಿ. ಹಾಂ ಅಮ್ಮ, ನೆನಪಿದೆ. ಆಗ ನೀವು ನನ್ನನ್ನು ಹೇಗೆ ಸಂಭಾಳಿಸಿದ್ರೋ ಹಾಗೆ ಈಗ ನಾನು ಅವನನ್ನು ಸಂಭಾಳಿಸ್ಬೇಕಲ್ಲ. ನಾನು ನನ್ನ ತಪ್ಪಿಲ್ದಿದ್ರೆ ನಿಮ್ಮ ಮಾತನ್ನೇ ಒಪ್ಕೋತಿರ್ಲಿಲ್ಲ. ಇನ್ನೂ ನನ್ನ ಮಗನ ಮಾತನ್ನು ಒಪ್ಕೋತೀನ? ಇನ್ನೂ ಅವನಿಗೂ ಅದನ್ನೇ ಹೇಳ್ಕೊಟ್ಟಿದ್ದೀನಿ ನಿಜ. ಆದರೆ ಇಲ್ಲಿ ಸರಿ ತಪ್ಪಿನ ಸಮಸ್ಯೆ ಬಂದಿಲ್ಲ ಅಮ್ಮ. ವಾತ್ಸವ ಏನಿದೆಯೋ ಅದನ್ನು ಅರಿತು ಹೋಗಬೇಕು. ಈ ತಪ್ಪನ್ನು ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗುತ್ತೆ. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅಮ್ಮ ನಾನು. ತಪ್ಪಿಲ್ಲ ಅಂದರೆ ತಾಯಿಯಾಗಲಿ ಮಗನೇ ಆಗಲಿ ಶರಣಾಗೋದಿಲ್ಲ ಎಂದರು ಗಾಂಭೀರ್ಯದಿಂದ. ಆಯುಷ್ ಕಿರುನಕ್ಕರು ಅವರನ್ನು ಕಂಡು. ಅಣ್ಣನನ್ನು ಬಲ್ಲರು ಅವರು ಚೆನ್ನಾಗಿ. ನಿಮ್ಮಿಬ್ಬರ ಮಧ್ಯೆ ನಾನು ಕೊರಗೋದು ಎಂದ ಪೂರ್ಣರವರ ಕಂಗಳು ತುಂಬಿದವು. ಪೂರ್ಣ, ನಿನಗೆ ಪದೇ ಪದೇ ಹೇಳೋದಕ್ಕೆ ಆಗೋದಿಲ್ಲ ನನ್ನಿಂದ. ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡು ಯೋಚನೆ ಮಾಡು. ನನ್ನ ಮೇಲೆ ನಂಬಿಕೆ ಇದ್ದರೆ ಮತ್ತೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಡ. ಗದರಿದವರು ಕಂಟಿ ಎಂದು ಕೂಗುತ್ತಾ ಹೊರ ನಡೆದರು. ಆಯುಷ್ರವರು ಅವರ ಹಿಂದೆಯೇ ನಡೆದರೆ
ಅಥರು ಮತ್ತು ಅಶ್ವಿತಾ ಕೂಡ ತಿಳಿಸಿ ಹೊರಟು ಹೋದರು. ಪೂರ್ಣ ಮತ್ತೆ ಕಣ್ಣೀರಿಡುತ್ತಾ ಕುಳಿತರು. ಅಕ್ಕ, ಅಳಬೇಡಿ ನೀವು. ಭಾವ ಎಲ್ಲನೂ ಸರಿ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೂ ಯಾಕೆ ಬೇಸರ ಮಾಡ್ಕೋತೀರಾ? ಸಮಾಧಾನಿಸಿದರು. ಗೊತ್ತಿದೆ ಅಮೃತ, ಆದರೆ ನಾನು ಅವನ ಮನಸ್ಸನ್ನು ಅರ್ತಿದ್ದೀನಿ. ಅವನಿಗೆ ಯಶಸ್ವಿನಿ ಇಷ್ಟನೇ ಇಲ್ಲ ಅಂದಮೇಲೆ ಇದೆಲ್ಲ ಅವನು ಹೇಗೆ ನಿಭಾಯಿಸ್ತಾನೆ? ತಂದೆ ಮಗ ಇಬ್ಬರನ್ನೂ ನೋಡಬೇಕಲ್ಲ ನಾನು ಎಂದರು ಕಣ್ಣರೆಸುತ್ತಾ. ಎಲ್ಲ ಸರಿ ಆಗುತ್ತೆ ಪೂರ್ಣ, ನೀನು ಸಮಾಧಾನ ಮಾಡ್ಕೊ ಎಂದರು ಶರಾವತಿ. ಪೂರ್ಣರವರು ಅತ್ತು ಮನ ಹಗುರಾಗಿಸಿದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.